ಎಲ್ಲ ಸರಿ ಇದ್ದಾಗಲೂ ಕೂಡ ಹಗಲಿದ್ದ ಮಾಡಿದರೆ ಅಂತಂದ್ರೆ ವಿಕೃತಿರ್ಹಿ ದಿವಾ ಸ್ವಪ್ನವು ನಾಮ. ಅದೇ ಮಾತ್ರ ಮುಂದುವರಿಕೆ ಇದು. ವಿಕೃತಿರ್ಹಿ ದಿವಾ ಸ್ವಪ್ನವು ನಾಮ. ಈ ದಿವಾ ಸ್ವಪ್ನ, ಹಗಲು ನಿದ್ದೆ ಅನ್ನೋದು ಒಂದು ವಿಕಾರ, ಅದು ಪ್ರಕೃತಿ ಅಲ್ಲ, ಅದೊಂದು ವಿಕಾರ. ಏನಾಗ್ತದೆ? ತತ್ರ ಸ್ವಪತಾಂ, ಹಗಲು ನಿದ್ದೆ ಮಾಡುವವರಿಗೆ ಅಧರ್ಮ, ಪಾಪ ಬರ್ತದೆ. ಮೊಟ್ಟ ಮೊದಲನೇದಾಗಿ ಪಾಪ ಸಂಗ್ರಹ ಅಂತ, ಇದು ಕಷ್ಟದ್ದು. ಯಾಕೆಂದ್ರೆ ಆರೋಗ್ಯದ ಕಾರಣಕ್ಕೆ ಏನಾದ್ರು ಅಂದ್ರೆ ಬೇರೆ ಬೇರೆ ಕಾರಣಗಳಿಗೆ ಮಲಗಿದ್ರು ಕೂಡ ಇದಕ್ಕೊಂದು ಪ್ರತಿಕ್ರಿಯೆ ಬೇಕೇ ಬೇಕಾಗ್ಬೋದು ಅಂತ, ಪಾಪಕ್ಕೆ ಅಂತ. ಹಾಗಾಗಿ ಅಧರ್ಮ. ಆಮೇಲೆ ಅದು ಬಿಟ್ಬಿಡಿ, ಪಾಪ ಗೀಪ ನಮ್ಗೆ ಗೊತ್ತಿಲ್ಲ. ಈ ಶರೀರದಲ್ಲಿ ಏನಾಗುತ್ತೆ ಹೇಳಿ ಅಂದ್ರೆ ಸರ್ವದೋಷ ಪ್ರಕೋಪಶ್ಚ ಅಂತ ಏನಿದೆಯೋ ಎಲ್ಲವೂ ವಿಕಾರ ಆಗ್ತಾ ಹೋಗ್ತದೆ. ಸರ್ವದೋಷ ಅಂದ್ರೆ ವಾತ ಪಿತ್ತ ಕಫ ಇರದೆ ಮುದ್ದು ಏನಿದೆಯೋ ಅದೆಲ್ಲ ಇದರದ್ದೇ ರೂಪಾಂತರಗಳು. ಶರೀರದಲ್ಲಿ ಏನಿದೆಯೋ ಅಷ್ಟು ಇದರದ್ದೇ ರೂಪಾಂತರಗಳು. ಹಾಗಿರುವಾಗ ಸರ್ವದೋಷ ಪ್ರಕೋಪಶ್ಚ ಅಂದ್ರೆ ಎಲ್ಲವೂ ಪ್ರಕುಪಿತವಾಗ್ತವೆ. ವಾತವೂ ಪ್ರಕುಪಿತ, ಪಿತ್ತವೂ ಪ್ರಕುಪಿತ, ಕಫವೂ ಕೂಡ ಪ್ರಕುಪಿತ. ಅದನ್ನೇ ನಿಮಗೆ ಹಿಂದೆ ಹೇಳಿದ್ದು. ರಾತ್ರಿ ನಿದ್ದೆ ಬಿಟ್ಟಾಗ ವಾತಕೋಪ, ಹಗಲು ನಿದ್ದೆ ಮಾಡಿದಾಗ ಶ್ಲೇಷ್ಮ ಕೋಪ ಅಥವಾ ಕಫಕೋಪ. ಈ ಎರಡು ಕೋಪ ಆದ್ಮೇಲೆ ಮತ್ತೊಂದು ಹೇಗಿರೋದಪ್ಪ? ಈಗ ಕೋಣೆ ಒಳಗೆ 3 ಜನ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಇಬ್ರು ಸಿಟ್ಟು ಬಂದು ಕೂಗಾಡ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ ಅಂದ್ರೆ ಮತ್ತೊಬ್ಬ ಶಾಂತಿಯಾಗಿರೋದು ಹೇಗೆ ಅಂತ ಅವನಿಗೂ ತಲೆ ಕೆಡ್ತದೆ. ಹಾಗೆ ಅದು ಅಂತ. ಹಾಗಾಗಿ 3ನೇದು ಕೂಡ ಕೋಪ ಆಗಲೇಬೇಕು. ಇಲ್ಲಿ ನೇರವಾಗಿ ಹೇಳಿದ್ರು ಸರ್ವದೋಷ ಪ್ರಕೋಪಶ್ಚ ಅಂತ, ಎಲ್ಲವೂ ಕೂಡ ಪ್ರಕುಪಿತವಾಗ್ತವೆ. ಆದ್ರೆ ಆಗಲಿ ಬಿಡಿ, ಏನೀಗ ಅಂದ್ರೆ ಅಷ್ಟಕ್ಕೆ ಸುಮ್ಮನೆ ಇಲ್ಲ. ಅದು ಆದ್ರೆ ಹಾಗೆ ಸುಮ್ಮನೆ ಇರೋದಿಲ್ಲ ಪ್ರಕೋಪ ಆಗಿ. ಆದ್ರೆ ಅದಕ್ಕೆಲ್ಲ ಪ್ರಸಾದ ಇದೆ. ಮತ್ತೆ ಈ ಪೂಜೆಗೆ ಪ್ರಸಾದ ಇದ್ದಾಗೆ ಈ ಧಾತು ದೋಷ ಕೋಪಗಳಿಗೆ ಪ್ರಸಾದ ಇದೆ. ಪ್ರಸಾದ ಏನಂದ್ರೆ ತತ್ ಪ್ರಕೋಪಾಚ್ಚ ಕಾಸ ಶ್ವಾಸ ಪ್ರತಿಶ್ಯಾಯ ಶಿರೋಗೌರವ ಅಂಗಮರ್ದ ಅರೋಚಕ ಜ್ವರ ಅಗ್ನಿ ದೌರ್ಬಲ್ಯಾನಿ ಭವಂತಿ. ಸಾಕಬೇಕು, ಇದು ಪಟ್ಟಿ. ಇದು ಅಡ್ಡ ಪರಿಣಾಮಗಳು ಏನೆಲ್ಲ ಆಗ್ಬಹುದು ಅನ್ನೋದ್ರ ಪಟ್ಟಿ ಇದು. ಇದು ಮುಗ್ದಿಲ್ಲ, ಈ ಪಟ್ಟಿ ಅಪೂರ್ಣ. ಇದು ಇನ್ನೂ ಇದೆ.